ಬೆಂಗಳೂರು ಗ್ರಾಮಾಂತರದಿಂದ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮಂಜುನಾಥ್ ಸ್ಪರ್ಧೆಗೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ. ಡಾಕ್ಟರ್ ವಿರುದ್ಧ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಅಸ್ತ್ರ ಪ್ರಯೋಗಿಸ್ತಾ ಇದೆ. ತಂದೆ, ಮಗ, ಮೊಮ್ಮಗ, ಸೊಸೆ ಆಯಿತು, ಈಗ ಅಳಿಯನ ಪ್ರತಿಷ್ಠಾಪನೆ ಆಗಿದೆ. ರಾಮನಗರಕ್ಕೆ ಹಾಸನ ಜಿಲ್ಲೆಯವರ ಯಜಮಾನಿಕೆ ಯಾಕೆ? ಬಿಜೆಪಿ ಜೆಡಿಎಸ್ನಿಂದ ಸ್ಪರ್ಧಿಸೋದಕ್ಕೆ ಜಿಲ್ಲೆಯಲ್ಲಿ ಗಂಡಸರೇ ಇಲ್ವಾ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಮಂಜುನಾಥ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಕ್ಯಾಂಪೇನ್ ಮಾಡ್ತಾ ಇದೆ. ಕಾರ್ಯಕರ್ತರು ಗೌಡರ ಕುಟುಂಬಕ್ಕೆ ಗುಲಾಮರಾಗಿಯೇ ಇರಬೇಕಾ? ರಾಮನಗರ ಸ್ವಾಭಿಮಾನಿ ಜನರು ಯೋಚಿಸಿ ಮತ ಹಾಕಿ ಅಂತ ಕಾಂಗ್ರೆಸ್ ಕರೆ ಕೊಡ್ತಾ ಇದೆ. ಡಾಕ್ಟರ್ ಮಂಜುನಾಥ್ ವಿರುದ್ಧ ಈಗ ಕಾಂಗ್ರೆಸ್ನಿಂದ ಕ್ಯಾಂಪೇನ್ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಏನ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈಗ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಅವರ ಸ್ಪರ್ಧೆಗೆ ಡಾಕ್ಟರ್ ವಿರುದ್ಧ ಕುಟುಂಬ ರಾಜಕಾರಣದ ಅಸ್ತ್ರ ಪ್ರಯೋಗಿಸ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಕ್ಯಾಂಪೇನ್ಗೂ ಕೂಡ ಮುಂದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಅನ್ನ ಕೂಡ ಹಾಕಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬೇರೆ ಯಾರು ಕ್ಯಾಂಡಿಡೇಟೇ ಇಲ್ವಾ? ಕುಟುಂಬ ರಾಜಕಾರಣಕ್ಕೇನೆ ಮಣೆ ಹಾಕಬೇಕಾ? ಈ ಭಾಗದ ಜನ ಯೋಚನೆ ಮಾಡಿ ಮತ ಹಾಕಿ ಅಂತ ಕ್ಯಾಂಪೇನ್ ಮಾಡಲಾಗ್ತಾ ಇದೆ. ತಂದೆ, ಮಗ, ಮೊಮ್ಮಗ, ಸೊಸೆ ಆಯ್ತು, ಈಗ ಅಳಿಯನ ಪ್ರತಿಷ್ಠಾಪನೆ ಆಗ್ತಾ ಇದೆ. ರಾಮನಗರಕ್ಕೆ ಹಾಸನ ಜಿಲ್ಲೆಯವರು ಯಜಮಾನಿಕೆ ಯಾಕೆ ವಹಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.